ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಚಿಕ್ಕಮಗಳೂರಲ್ಲಿ ಎದೆ ಝಲ್ ಅನಿಸುವಂತಹ ಅಪಘಾತ ಆಗಿದೆ. ಕಾರಿಗೆ ಸಿಲುಕಿದ ಬೈಕ್ ಅನ್ನ 60 ಮೀಟರ್ ಎಳೆದೊಯ್ದಿದೆ ಕಾರು. ಚಿಕ್ಕಮಗಳೂರು ನಗರದ ಕುರುವಂಗಿ ರಸ್ತೆಯಲ್ಲಿ ಘಟನೆ ನಡೆದಿದೆ. ರಸ್ತೆಗೆ ಉಜ್ಜಿಕೊಂಡು ಹೋಗೋ ರಭಸಕ್ಕೆ ಬೆಂಕಿ ಹತ್ತಿದೆ ಆ ಬೈಕ್ಗೆ. ರಾಜಶೇಖರ್ ಅನ್ನೋರಿಗೆ ಸೇರಿದ ಬೈಕ್ ಅದು. ರಾಜಶೇಖರ್ ಕೆಲಸ ಮುಗಿಸಿ ಹೋಗುವಾಗ ಈ ಅಪಘಾತ ನಡೆದಿದೆ. ಅಪಘಾತ ಆದ್ಮೇಲೆ ಕಾರು ನಿಲ್ಲಿಸದೆ ಕಾರು ಚಾಲಕ ಹೋಗಿದ್ದಾನೆ. ಅಪಘಾತದಲ್ಲಿ ರಾಜಶೇಖರ್ ಸೊಂಟದ ಮೂಳೆ ಮುರಿದಿದೆ. ರಾಜಶೇಖರ್ಗೆ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಚಿಕ್ಕಮಗಳೂರಿನಲ್ಲಿ ನಡೆದಿರುವ ಘಟನೆ ಇದು. ಅಪಘಾತದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕಾರಿಗೆ ಸಿಲುಕಿದ್ದ ಬೈಕ್ ಅನ್ನ 60 ಮೀಟರ್ ಕಾರಿನ ಚಾಲಕ ಎಳಕೊಂಡು ಹೋಗಿದ್ದಾನೆ. ಅಪಘಾತದಲ್ಲಿ ರಾಜಶೇಖರ್ ಸೊಂಟದ ಮೂಳೆ ಮುರಿತಾಗಿದೆ. ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ ಈ ಅಪಘಾತ ನಡೆದಿದೆ. ಡಿಕ್ಕಿ ಹೊಡೆದ ಮೇಲೂ ಕೂಡ ಕಾರ್ ಹಂಗೆ ಮುಂದಕ್ಕೆ ಚಲಿಸ್ಕೊಂಡು ಹೋಗಿದ್ದಾನೆ. ಕಾರಿನ ಚಾಲಕ ನಿಲ್ಲಿಸಲಿಲ್ಲ. ಟರ್ನ್ ತಗೊಂಡು ಹಾಗೆ ಮುಂದಕ್ಕೆ ಹೋದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಚಿಕ್ಕಮಗಳೂರಿನ ಸಿಸಿಟಿವಿಯ ದೃಶ್ಯ ಇದು. ಕ್ಲಿನಿಕ್ ಒಂದರ ಮುಂದೆ ಹಾಕಿದ್ದ ಸಿಸಿಟಿವಿಯ ದೃಶ್ಯ ಇದು. ಡಿಕ್ಕಿ ಹೊಡೆದ ನಂತರವೂ ಕೂಡ ಕಾರು ಚಾಲಕ ಕಾರು ನಿಲ್ಲಿಸಿಲ್ಲ. ಬೈಕ್ನಲ್ಲಿ ಚಲಿಸ್ತಾ ಇದ್ದ ರಾಜಶೇಖರ್ ಈ ಅಪಘಾತದಿಂದ ಸೊಂಟದ ಮೂಳೆ ಮುರ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.